ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KAS ಇಂಟರ್ವ್ಯೂ ಬಗ್ಗೆ ಹಾಗೆ PDO ಅವರ OMR ಸಬ್ಮಿಟ್ ಮಾಡೋದ್ರ ಬಗ್ಗೆ, ಇದ್ರ ಜೊತೆಗೆ ಶಿಮುಲಲ್ಲಿ ರಿಫಂಡ್ ಆಗೋದ್ರ ಬಗ್ಗೆ ಇವೆಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ KPSC ಅವರು ತುಂಬ ದಿನಗಳ ನಂತರ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ. ಸುಮಾರು KAS ಇಂಟರ್ವ್ಯೂನ ಪೋಸ್ಟ್ಪೋನ್ ಮಾಡಿದ ದಿನಾಂಕದಿಂದ ಅವರು ಯಾವುದೇ ಒಂದು ಅಪ್ಡೇಟೇ ಕೊಡ್ತಾ ಇರಲಿಲ್ಲ. ಫೈನಲಿ ಈ ವಾರದಲ್ಲಿ ಅವರು KAS ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತೀವಿ, ಹಾಗೆ ಯಾವಾಗಿಂದ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಬಿಟ್ಟಿದ್ದಾರೆ ಅವರ ವೆಬ್ಸೈಟಲ್ಲಿ. 6/5/2026ರಿಂದ 10/6/2026ರವರೆಗೆ KASನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೆ ಇಂಟರ್ವ್ಯೂ ಇರುತ್ತೆ. ಇದ್ರ ಬಗ್ಗೆ ನಾವು ಆದಷ್ಟು ಬೇಗ ನಮ್ಮ ವೆಬ್ಸೈಟಲ್ಲಿ ಬಿಡ್ತೀವಿ. ಡೇಟ್ ಎಲ್ಲ ಬಿಡ್ತೀವಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು KAS ಎಕ್ಸಾಮಲ್ಲಿ ಮೇನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರಿ, ನೀವು ಕಾಯ್ತಾ ಇದ್ರಿ, ನಿಮಗೆ ಫೈನಲಿ ಒಂದು ಡೇಟ್ ಸಿಕ್ತು. ಇನ್ನು ನಿಮ್ಮ ಪ್ರಿಪ್ರೇಷನನ್ನು ಇನ್ನೂ ಚೆನ್ನಾಗಿ ಶುರು ಮಾಡಿ ಅಂತ ಹೇಳ್ತೀನಿ. ಎರಡನೇ ವಿಷಯವಾಗಿ PDO ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. PDO ಎಕ್ಸಾಮಲ್ಲಿ ತುಂಬ ಕರಪ್ಷನ್ ಆಯಿತು ಅಂತ ತುಂಬಾ ಒಂದು ಹೋರಾಟ ನಡೀತಾ ಇತ್ತು. ಫೈನಲಿ ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. KPSC ಅವರು ಅದನ್ನು ಇಂಡೈರೆಕ್ಟ್ಲಿ ಒಪ್ಕೊಂಡು ಎಲ್ಲರೂ ನಿಮ್ಮ OMRನ್ನು, ಎಸ್ಪೆಷಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರು ನಿಮ್ಮ OMRನ ಕಾರ್ಬನ್ ಕಾಪಿ ಇರುತ್ತಲ್ಲ, ಅದು ಕ್ಯಾಂಡಿಡೇಟ್ ಹತ್ರನೇ ಇರುತ್ತೆ. ಆ ಕಾಪಿಯನ್ನು ನೀವು 24/4/2026 ಉದ್ಯೋಗ ಸೌಧ ಬೆಂಗಳೂರು KPSC ಅವರ ಆಫೀಸಿಗೆ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಉಳಿದ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ದೀರಾ, ನೀವು ಈ ಕಾಪಿಯನ್ನು ಹುಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಫ್ಯೂಚರಲ್ಲಿ ಬೇಕಾಗ್ಬೋದು. ಇನ್ ಕೇಸ್ ಇಲ್ಲಿ ಏನಾದರೂ ಕರಪ್ಷನ್ ನಡೆದಿರೋದೆಲ್ಲ ಗೊತ್ತಾದರೆ ನೆಕ್ಸ್ಟು ಬೇರೆಯವರಿಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಹೇಳ್ಬೋದು. ಒಟ್ಟಿನಲ್ಲಿ ಸದ್ಯಕ್ಕಂತೂ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರು ಸೆಲೆಕ್ಟ್ ಆಗಿದ್ದೀರಾ ಆ ಕ್ಯಾಂಡಿಡೇಟ್ಸ್ಗಳು 24/4/2026 KPSC ಅವರಿಗೆ ನಿಮ್ಮ ಕಾರ್ಬನ್ ಕಾಪಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹಾಗೆ ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ವಿಷಯ, ಶಿಮುಲ್ ರಿಕ್ರೂಟ್ಮೆಂಟ್ ಇದು ಈ ವರ್ಷದ್ದಲ್ಲ, 2023ರಲ್ಲಿ ಆಗಿದ್ದು ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿದ್ದು. ಅದಕ್ಕೆ ರೀಫಂಡ್ ಇವಾಗ ಅವರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಕೆಲವೊಬ್ಬರಿಗೆ ಮೆಸೇಜ್ ಕೂಡ ಬಂದಿದೆ ಪರ್ಸ್ನಲ್ ಆಗಿ. ಆಲ್ರೆಡಿ ರೀಫಂಡ್ ಎಲ್ರಿಗೂ ಕೆಲವೊಬ್ಬರಿಗೆ ಹೋಗಿದೆ, ಬಟ್ ಕೆಲವೊಬ್ಬರ ಬ್ಯಾಂಕ್ ಅಕೌಂಟ್ ಎಲ್ಲ ಕ್ಲೋಸ್ ಆಗಿತ್ತಲ್ವ, ಅಂಥವರಿಗೆ ಹೋಗಿರಲ್ಲ. ಆ ಕಾರಣಕ್ಕಾಗಿ ಅವರ ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಆ ಲಿಂಕನ್ನು ನಾವು ಎಂಟ್ರಿ ಮಾಡಿದರೆ ಅದರಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ಆಧಾರ್ನ ಲಾಸ್ಟ್ ಡಿಜಿಟ್ ನಂಬರ್ ಹಾಗೆ ಕ್ಯಾಪ್ಚಾ ಇವೆಲ್ಲ ಎಂಟರ್ ಮಾಡಿದರೆ ನೆಕ್ಸ್ಟ್ ನಮ್ಮ ಬ್ಯಾಂಕ್ ಡೀಟೇಲ್ಸನ್ನು ನಾವು ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಎಷ್ಟೋ ಜನರ ಹತ್ರ ಅಪ್ಲಿಕೇಶನ್ ನಂಬರೇ ಇಲ್ಲ. ರಿಜಿಸ್ಟ್ರೇಷನ್ ID ಬದಲು ಅವರು ಅಪ್ಲಿಕೇಶನ್ ನಂಬರನ್ನು ಕೇಳ್ತಾ ಇದ್ರು. ಅಪ್ಲಿಕೇಶನ್ ನಂಬರ್ ಯಾರು ಇಟ್ಕೊಂಡಿರಲ್ಲ, ಯೂಶ್ವಲಿ ರಿಜಿಸ್ಟ್ರೇಷನ್ ನಂಬರ್ IDಯಿಂದ ಲಾಗಿನ್ ಆಗ್ಬೋದು ಅಂತ. ಅದಕ್ಕೋಸ್ಕರ ಎಷ್ಟೋ ಜನರಿಗೆ ಈ ವೆಬ್ಸೈಟಲ್ಲಿ ಲಾಗಿನ್ ಆಗೋಕ್ಕಾಗ್ತಿರ್ಲಿಲ್ಲ. ಈ ವಿಷಯವಾಗಿ ನಾನು ಅವರಿಗೆ ಇಮೇಲ್ ಮಾಡಿದ್ದೆ. ಇವಾಗ ಈಸಿಯಾಗಿ ನಮ್ಮ ಅಪ್ಲಿಕೇಶನ್ ನಂಬರನ್ನು ನಾವು ರಿಕವರ್ ಮಾಡ್ಬೋದು. ಇನ್ನೊಂದು ಲಿಂಕ್ ಬಿಟ್ಟಿದ್ದಾರೆ ಅವರು, ಇನ್ ಕೇಸ್ ಆಫ್ ಫರ್ಗೆಟ್ ಅಪ್ಲಿಕೇಶನ್ ನಂಬರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ IDಯನ್ನು ರಿಕವರ್ ಮಾಡ್ಬೋದು, ಹಾಗೆ ಬ್ಯಾಂಕ್ ಡೀಟೇಲನ್ನು ಹಾಕ್ಬೋದು. ಒಟ್ಟಿನಲ್ಲಿ 2023ರ ನೋಟಿಫಿಕೇಷನ್ ರೀಫಂಡ್ ಬರ್ತಾ ಇದೆ. ಹಾಗೆ 2025ರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ನೋಟಿಫಿಕೇಷನ್ ಮಾಡಿದ್ರಲ್ಲ, ಆ ಎಕ್ಸಾಮ್ ಕೂಡ ಆದಷ್ಟು ಬೇಗ ನಡೆಯುತ್ತೆ. ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡಿರೋರಾದರೆ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಶಾರ್ಟ್ಲಿ ಇರುತ್ತೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ KAS ಇಂಟರ್ವ್ಯೂ ಬಗ್ಗೆ ಹಾಗೆ PDO OMRಗೆ ಸಂಬಂಧಿಸಿದಂಥ ಇಶ್ಯೂ, ಅದರ ಜೊತೆಗೆ ಶಿಮುಲ್ ರೀಫಂಡ್ ಬಗ್ಗೆ ಹೇಳಿದೆ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.